ನಿನ್ನ ಹೆಂಡತಿ ಇವತ್ತಾದ್ರೂ ಬತ್ತಾಳ ಹೆಂಗೋ? ತವ್ರ ಮನೆಗೆ ಹೋದಳು 2 ದಿವಸ ಆಯ್ತು, ಬರ್ಲೇ ಇಲ್ಲ. ಬರ್ಬೇಕು ತಾನೆ? ಅಮ್ಮ ಆಲೇನೆ ಊರ ಹತ್ರಕ್ಕೆ ಬಂದೈತೆ, ಇನ್ನೇನಂದ 5-10 ನಿಮಿಷ ಬರ್ತೀನಿ ಅಂತಾನ ಫೋನ್ ಮಾಡಿದ್ಲು. ಈಗ ತಾನೆ ಬರ್ತಾ ಇದ್ದಾಳಂತೆ ಬಿಡು. ನೀನು ಯಾಕೆ ಹಂಗಾಡ್ತೀಯ? ಹೌದಾ? ಅಯ್ಯೋ ಅಲ್ಲ, ಅವಳು ಯಾವಾಗಾದ್ರೂ ಬರ್ಲಿ, ಅವ್ರ ಊರಿಂದ ಅಲ್ವಾ ಅಕ್ಕಯ್ಯ ರಂಗಮ್ಮ. ಅವ್ರ ಮಗುಗೇನೋ ಏನೋ ಹೆಲ್ತ್ ಇನ್ಸ್ಪೆಕ್ಟ್ರು ಏನೋ ಕೆಲಸ ಐತಂತಲ್ಲ. ಹ್ಞೂ, ಅದೇ ಆ ಅಕ್ಕಯ್ಯನ ಹಂಗೇನೆ ಕೇಳ್ಕೊಂಬರ್ತೀನಿ ಅಂತ ಹೇಳ್ತಿದ್ಲು. ಏನು ಹೇಳ್ತಾ ಏನೋ ನಮ್ಮ ಮಗಳನ್ನ ಒಪ್ಕೊಂಡ್ರ ನಾವು ಯಾವಾಗ ಹೋಗಿ ನೋಡ್ಕೊಂಬರೋದು ಅಂತ ಕೇಳ್ಕೊಂಬಾರಮ್ಮ, ಹಂಗೇನೆ ಹೋದ್ರೆ ವಿಚಾರಿಸ್ಕೊಂಬ ಅಂತ ಹೇಳಿದ್ದೆ. ಏನು ಹೇಳ್ತಾರೆ ಅಂತಾನ ನಮ್ಮ ಆಶಂತಿರಾರ ಮನೆ ಕಟ್ಟಾಕದ ಆದ್ಮೇಲೆ ಮದುವೆ ಮಾಡ್ಕೊಡ್ರಿ ಅಂತ ಹೇಳ್ತಿತ್ತವ ಅಕ್ಕಯ್ಯ. ನೋಡೋಣ ಇರು, ಅದನ್ನ ಕೇಳೋಣ ಅಂತಾನ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಓ ಹೌದಾ, ಸರಿ ಬರ್ತಾಳಿರಮ್ಮ ಈಗ. ಒಂದು 5 ನಿಮಿಷ ಬರ್ಬೋದು ಈಗಲಾಗ್ಲನ. ಸರಿ ಕಣಸುನಿಲ್ಲ, ಮದುವೆ ಮಾಡ್ಬೇಡಣ ಆಶಂದ. ಕಿರಣ ಮನೆ ಕಟ್ಟೋದು ನೋಡ್ಕೊವನ. ಒಳ್ಳೆ ಹುಡುಗ ಅಂತೆ, ಕೆಲ್ಸದಾಗಿದ್ದಾನೆ. ನಮ್ಮ ಆಶಾನು ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾಳೆ, ಅವಳು ಸಂಬಳ ದುಡಿತಾಳೆ. ಹೆಂಗೋ ಅತ್ಲಾಗೆ ಚೆನ್ನಾಗಿರ್ತಾರೆ ಗಂಡ ಹೆಂಡತಿ. ಈಗೇನಮ್ಮ ಅವಸರ? ಆಶನ್ ಮದುವೆ ನಿಧಾನಕ್ಕೆ ಮಾಡ್ಬೋದು. ಅಯ್ಯೋ ನಿಧಾನಕ್ಕೆ ಆಯ್ತು, ಅವರು ನೀವು ಮನೆ ಕಟ್ಟಿದ್ಮೇಲೆ ಮಾಡ್ಕೊಡ್ರಿ ಅಂತ ಹೇಳ್ತಿತ್ತವ ಅಕ್ಕಯ್ಯ. ನೋಡೋಣ ಇರು. ರೀ ರಮ್ಯಾ, ಬಂದ್ಬಿಟ್ಟೇನೆ. ಯಾಕೆ 2 ದಿವಸ ಏನೇ ಮಾಡ್ತಿದ್ದೆ ತವ್ರ ಮನೆಗೆ? ಏನ್ ಮಾಡೋದತ್ತೆ, ನಮ್ಮಯ್ಯ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿ ಬಲವಂತ ಮಾಡಿ ಉಳಿಸ್ಕೊಂಡಿತ್ತು. ಹಂಗಾಗಿ ಇದ್ ಬಂದೆ, ಜಾಸ್ತಿ ದಿನಕ್ಕೆ ಹೋಗಿದ್ನಲ್ವಾ, ಹಂಗಾಗಿ ನಿಧಾನಕ್ಕೆ ಬಂದೆ. ಯಾಕೆ ಹಿಂಗ್ ನಿಂತೀರ ಇಬ್ರು? ಏನೂ ಇಲ್ಲ ರಮ್ಯಾ, ನೀನು ಯಾವಾಗ ಬತ್ತೀಯೋ ಅಂತ ಕಾಯ್ತಾ ಇದ್ವಿ ನಾನು ಅಮ್ಮಯ್ಯನೂ. ಎಲ್ಲ ಹುಷಾರಾಗಿದ್ದಾರಾ, ಚೆನ್ನಾಗಿದ್ದಾರಾ? ನಿಮ್ಮ ಅಣ್ಣಗೆ ಏನೋ ಕೆಲಸ ಸಿಕ್ತು ಅಂತ ಹೇಳ್ತಿದ್ದೆ. ಏನು ಕೆಲಸ ಅಂತೆ? ಏನಪ್ಪ, ಏನೋ ಫ್ಯಾಕ್ಟ್ರಿಲಿ ಏನೋ ಮ್ಯಾನೇಜರ್ ಏನೋ ಆಗ್ಯವನಂತೆ, ಏನೋ ಜನರಲ್ ಮ್ಯಾನೇಜರ್ ಸೂಪರ್ವೈಸರ್ ಏನೋ ಆಗ್ಯವನಂತೆ. ಒಟ್ಟಿನಲ್ಲಿ 35,000 ರೂಪಾಯಿ ಸಂಬಳ ಅಂತೆ. ಚೆನ್ನಾಗಿದ್ದಾನೆ. ಹೌದಾ, ಒಳ್ಳೇದಾಗ್ಲಿ ಬಿಡು. ಅಂದಂಗೆ ಆ ರಂಗಮ್ಮರ ಮಂತಕ್ಕೆ ಹೋಗಿ ಬಂದೇನೆ ರಮ್ಯಾ. ಹೋಗಿದ್ದೆ ಅತ್ತೆ, ಹೇಳ್ತೀನಿ ನಡೀರಿ. ಯಾಕೆ ಇಲ್ಲೇ ಕೇಳ್ತಾ ಇದ್ದೀರಾ ಎಲ್ಲನ? ಅಯ್ಯ, ನಾನು ಅಲ್ಲಿಂದ ನಡ್ಕೊಂಬಂದು ಸುಸ್ತಾಗಿದೆ, ನೀವು ಇಲ್ಲೇ ಬಾಗ್ಲಾಗೆ ನಿಂತ್ಕೊಂಡು ಎಲ್ಲ ವಿಚಾರಿಸ್ತಾ ಇದ್ರಲ್ಲ. ನಡೀರಿ ಒಳಿಕೆ. ಸರಿ ಸರಿ, ಬಾ ಬಾ ಒಳಿಕೆ. ನಮ್ಮ ಅತ್ತಿಗೆ ಮಗಳು ಮದುವೆ ಅಂದ್ರೆ ಏನು ಖುಷಿನೋ ನೋಡ್ದ, ಇಲ್ಲೇ ಬಾಗ್ಲಾಗೆ ನಿಲ್ಲಿಸ್ಕೊಂಡು ಎಲ್ಲ ವಿಚಾರಿಸ್. ಹೇಳಮ್ಮ ಈಗ. ಏನಂದ್ರು ರಂಗಕಯ್ಯರು? ನಾವು ಹೋಗಿ ಒಂದ್ಸಲ ನೋಡ್ಕೊಂಬರ್ಬೋದಂತ ಅವ್ರ ಮನೇನು ಅವ್ರ ಮಗನು ಎಲ್ಲನ ತೋರಿಸ್ತಾ ಫೋಟೋನ ನಮ್ಮ ಆಶಂದ. ಏನಂದ ಹುಡ್ಗ? ಅತ್ತೆ ತೋರಿಸ್ತೆ, ಆದ್ರೆ ಅವ್ರು ಯಾಕೋ ಇಷ್ಟನೇ ಪಡ್ಲಿಲ್ಲ ನಮ್ಮ ಆಶನ್ನ. ಏನು ಹೇಳ್ತಾ ಇದ್ಯಾ? ಇಷ್ಟಪಡ್ಲಿಲ್ವಾ? ಯಾಕೆ, ಏನಾಯ್ತು? ಏನು ಹೇಳಿದ್ರು? ಯಾಕೆ ನೋಡಕ್ ಚೆನ್ನಾಗಿಲ್ಲ ಅಂದ್ರ? ಅಲ್ಲ, ನೋಡಕ್ಕೆ ಅವಳು ಸುಮಾರಾಗಿದ್ದಾಳೆ. ನಮ್ಮ ಹುಡುಗು ಹೋಲಿಸ್ಕೊಂಡ್ರೆ ಹಂಗೇನು ಇದಿಲ್ಲ, ವಾರ್ಗೆ ಆಗಲ್ಲ. ನಮ್ಮ ಹುಡುಗಿಗೆ ಈ ಕ್ಲರ್ಕು ಪರ್ಕು ಎಲ್ಲನ ಆಗಲ್ಲ. ಯಾವುದಾದ್ರೂ ಹೈಸ್ಕೂಲ್ ಟೀಚರು, ಕಾಲೇಜ್ ಲೆಕ್ಚರು ಹುಡುಗಿ ಇದ್ರೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿನ್ನ ಆದ್ಮಿ ಯಾಕೋ ನಮಗೆ ಸರಿಯಾಗಲಿಲ್ಲ. ಅದು ಅಲ್ಲದೆ ಯಾಕೋ ನಮಗೆ ಆಗ್ಬರ್ಲಿಲ್ಲ, ಶಾಸ್ತ್ರ ಸಂಬಂಧ ಕೇಳಿದ್ವಿ, ಆಗ್ಬರ್ಲಿಲ್ಲ ಅಂತನೂ ಹೇಳ್ತು ಅಕ್ಕಯ್ಯ. ಹೌದಾ? ಮತ್ತವತ್ತು ನಮಗೂ ಇಷ್ಟ ಆದ್ಲು, ಬೇಕಂದ್ರೆ ನಿಧಾನಕ್ಕೆ ಮದುವೆ ಮಾಡಿಕೊಡ್ರಿ, 1 ವರ್ಷ ಆದರೂ ಪರವಾಗಿಲ್ಲ, ನೀವು ಒಪ್ಕೊಂಡ್ರೆ ಸಾಕು, ನಮಗೆ ಒಳ್ಳೆ ಮಂತನ ಬೇಕು, ಒಳ್ಳೆ ಹುಡುಗಿ ಬೇಕು, ಹಂಗೆ ಹಿಂಗೆ ಅಂತ ಹೇಳ್ತಲ್ಲಿ ಅವಕ್ಕಯ್ಯ. ಇಲ್ಲಿಗೆ ಬಂದಾಗ ಈಗ ನೋಡಿದ್ ಹಿಂಗೆ ಹೇಳ್ತಾ ಇದೆಯಾ? ಹೌದತ್ತೆ, ಆ ಥರ ಹೇಳ್ಬಿಡ್ತು ಅವಕ್ಕಯ್ಯ. ಅವತ್ತು ನೋಡಿದ್ರೆ ಹಂಗೆ ಮಾತಾಡ್ದಲ್ಲಕ್ಕ, ಇವತ್ತು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಾ. ನನ್ನ ಆದ್ಮಿಗೆ ಏನಾಗೈತೆ? ಚೆನ್ನಾಗಿದ್ದಾಳೆ ಅವಳು, ಕೆಲ್ಸಕ್ಕೆ ಹೋಗ್ತಾಳೆ, ಅವಳು 20,000 25,000 ಸಂಬಳ ತಾಂತಾಳೆ. ನೀನಾಗಿ ನೀನು ಬಂದು ಇವಾಗ ನೋಡಿದ್ರೆ ಹುಡುಗಿ ಯಾಕೋ ನಮ್ಗೆ ಸೆಟ್ ಆಗಲ್ಲ, ಶಾಸ್ತ್ರ ಆಗ್ಬರ್ಲಿಲ್ಲ, ಅದು ಇದು ಅಂತ ಹೇಳ್ತೀಯಲ್ಲಕ್ಕ ಅಂತ ಅಂದೆ. ಏನ್ ಮಾಡದಮ್ಮ, ಯಾರು ಹಂಗಂದ್ರು, ನೋಡ್ಕೊಂಬರೋದೇನೋ ನೋಡ್ಕೊಂಬರೋಣ ಅಂತ ಹೋಗಿ ಬಂದಿದ್ವಿ ಅಷ್ಟೇ. ನಿಮ್ಮ ಮನೆಗೆ ನೋಡ್ಕೊಂಬಂದಕ್ಕೆ ಏನು ಮದುವೆ ಮಾಡ್ಕೊಂಬಕ್ಕಾಗುತ್ತಾ? ನಮ್ಗೆ ಇಷ್ಟ ಆಗೋದು ಬೇಡವೆ, ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗೋದು ಬೇಡವಾ, ನನ್ನ ಮಗುಗೆ ಇಷ್ಟ ಆಗೋದು ಬೇಡವಾ ಅಂತಾನ ಅದು ಇದು ಅಂತ ಏನೇನೋ ಹೇಳ್ತು. ಅದಕ್ಕೆ ನಾನು ಅಯ್ಯೋ ನನ್ನ ಆದಿಗೆ ಏನಾಗೈತೆ, ಅವಳು ಕೆಲ್ಸಕ್ಕೆ ಸೇರವಳೆ, ಒಳ್ಳೆ ಹುಡುಗಿ, ಲಕ್ಷಣವಾಗಿದ್ದಾಳೆ, ಏನು ಬಲವಂತದ ಮದುವೆ ಏನು ಬೇಕಾಗಿಲ್ಲ ಅಂತ ಹೇಳಿ, ಏನು ಬೇಕಾಗಿಲ್ಲ ಕಣಕ್ಕ, ನಿಮ್ಮ ಹುಡುಗಿಗೆ ಬೇರೆ ಹುಡುಗಿ ನೋಡ್ಕೊಳ್ರಿ. ನಮ್ಮ ಆಶಾ ಏನು ಕಾತ್ಕೊಂಡಿಲ್ಲ, ಮದುವೆ ಆಗ್ದಲ್ಲ, ಏನು 30 ವರ್ಷ ತಕ ಅವಳೇನೇನು ಮದುವೆ ಗಂಡಸಿಗ್ದೆ ಮದುವೆ ಆಗ್ದ ಹಂಗೆ ಇಲ್ಲ. ಅವಳಿನ್ನು ನೆನ್ನೆ ಮನೆ ಕೆಲ್ಸಕ್ಕೆ ಸೇರವಳೆ, ಬಿಡು, ಇನ್ನೂ ಒಂದು 4-5 ವರ್ಷ ಬಿಟ್ಟೆ ಮದುವೆ ಮಾಡ್ತೀವಿ ಅಂತ ಹೇಳಿ ಸರಿಯಾಗಿ ಬೈದ್ ಬಂದೆ ನೋಡು. ಅಲ್ಲ, ಹಿಂಗೆ ಹೇಳಕ್ಕೆ ಮತ್ತೆ ಯಾಕೆ ನಮ್ಮೂರಿಗೆ ಬಂದಿದ್ದೆ, ಯಾಕೆ ಹೆಣ್ಣು ನೋಡಕ್ಕಂತ ಯಾಕೆ ಸುಮ್ಮನೆ ಬಂದಿದ್ದೆ ಅಂತಾನ ಬೈದ್ ಬಂದೆ ನಾನು. ಅಯ್ಯೋ, ಒಂದೇ ಸಲ ಆ ಥರ ಹೇಳ್ಬಿಟ್ಟು ಬಂದ್ರೆ ಹೆಂಗೆ ರಮ್ಯಾ? ಮತ್ತಿನ್ನೇನ್ರಿ, ನಮ್ಮ ಆಶನ್ಗೆ ಏನಾಗಿದೆ, ಏನ್ ಕಮ್ಮಿ ಆಗಿದೆ ಅಂತ ಹೇಳಿ ನಾವು ಅವ್ರ ಹತ್ರ ಬೇಡ್ಕೋಬೇಕು ಮದುವೆ ಮಾಡ್ಕೊಳ್ರಿ ಅಂತಾನ? ಅಯ್ಯ ಅಲ್ವೇನೆ ಆಶಾ, ಏನ್ ಆ ಥರ ಬಲವಂತದ ಮದುವೆ ನಿನಗೆ ಬೇಕಾ ಹೇಳು? ಬೇಡ ಅದಕ್ಕೆ. ಅಯ್ಯೋ, ನಾನು ಅದನ್ನೇ ಹೇಳೋದು, ಇವಮ್ಮ ಹೇಳ್ತೀನಿ, ನನ್ನ ಮಾತೇ ಕೇಳಲ್ಲ.
ಒಳ್ಳೆ ಹುಡುಗ ಅಂತೆ ಕೆಲಸದಾಗಿದ್ದಾನಂತೆ ಮದುವೆ ಆಗು ಅಂತಾನ ಹೇಳ್ತಾರೆ ಇವ್ರು ಇದಕ್ಕೆ ನಾನು ಮದುವೆಗೆ ಒಪ್ಕೊಂಡಿದ್ದೆ ಬಿಡು ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವೇ ಬಲವಂತ ಮಾಡ್ಬೇಕು ಅಂತ ಮದುವೆ ಬೇಡವೇ ಬೇಡ ಅಂತ ಹುಡುಗನೂ ಬೇಡ ಮುಂದೆ ಏನಾದ್ರೂ ಜಗಳ ಆದಾಗ ನಾನೇನು ನಿನ್ನ ಒಪ್ಪಿರ್ಲಿಲ್ಲ ಹಂಗೆ ಹಿಂಗೆ ನೀನೇನು ಅಷ್ಟು ಚೆನ್ನಾಗಿಲ್ಲ ನಮ್ಮ ಮನೆಗೆ ಹೇಳಿದ್ರು ಅಂತ ಮದುವೆ ಆದೆ ಅಂತನ ಯಾಕೆ ಅನ್ನಿಸ್ಕೋಬೇಕು ನಮ್ಮನ್ನ ಇಷ್ಟಪಟ್ಟು ಮದುವೆ ಆಗುವಂತ ಹುಡುಗ ಬಂದ್ರೆ ಅವಾಗ ನೋಡೋಣ ಬಿಡಿ ಇವಾಗ ಯಾಕೆ ತಲೆ ಕೆಡಿಸ್ಕೊಂಡು ಈಗೇನು ಹುಡುಗಿರಿಗೆ ತುಂಬಾ ಡಿಮ್ಯಾಂಡ್ ಇದೆ ಏನೋ ಗೌರ್ಮೆಂಟ್ ಕೆಲಸದಾಗಿದ್ದಾನೆ ಅಂತ ಹೇಳಿ ಅಷ್ಟೊಂದೆಲ್ಲ ಮಾತಾಡೋದ ನಾನೇನು ನೋಡಕ್ ಚೆನ್ನಾಗಿಲ್ವಾ ಅದಕ್ಕೆ ಅದೇ ಮತ್ತೆ ನಾನು ಅದನ್ನೇ ಕಡೆ ಹೇಳಿದ್ದು ಆಶಾ ಅದಕ್ಕೆ ಸರಿಯಾಗಿ ಬೈದು ಬಂದೆ ನೀವು ಹಿಂಗೆಲ್ಲ ಮಾತಾಡೋರು ನೋಡಕ್ಕೆ ಬರಬಾರ್ದು ಫೋಟೋ ಗಿಟ ನೋಡಿ ಅಲ್ಲೇನೆ ಸುಮ್ಮನೆ ಆಗ್ಬೇಕು ಮನೆ ಹತ್ರ ಬಂದು ಇಲ್ಲದೆಲ್ಲ ಆಸೆ ಹುಡ್ಸಿ ಹೇಳ್ಬಿಟ್ಟು ನಮ್ಗೆ ನಿಮ್ಮ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ನಮ್ಗೆ ಇಷ್ಟ ಅದು ಇದು ಅಂತ ಹೇಳಿ ಇಲ್ಲಿ ನೋಡಿದ್ರೆ ಹುಡುಗಿ ಚೆನ್ನಾಗಿಲ್ಲ ಜಾತಕ ಆಗಿ ಬರ್ಲಿಲ್ಲ ಅದಾಗ್ ಬರ್ಲಿಲ್ಲ ಇದಾಗ್ ಬರ್ಲಿಲ್ಲ ಅವಳ ಕಾಲ್ಗುಣ ಸರಿ ಇರಲ್ವಂತೆ ಮದ್ವೆ ಆದ್ಮೇಲೆ ನಮ್ಮ ಮನೆಗೆ ಇದಾಗುತ್ತೆ ಅಂತೆ ಅದು ಇದು ಅಂತಾನ ಕತೆ ಹೊಡಿತಿರಲ್ಲ ಹಿಂಗೆಲ್ಲ ಹೇಳ್ಬಾರ್ದು ಇನ್ನು ಮುಂದೆ ಭವಿಷ್ಯ ಇರೋಂತ ಹುಡುಗಿ ಆ ಹುಡುಗಿ ಬಗ್ಗೆ ನೀವು ಜಾತಕ ಸರಿ ಇಲ್ಲ ಕಾಲ್ಗುಣ ಸರಿ ಆಗಲ್ವಂತೆ ಹೋಗಿರೋ ಮನೆಗೆ ಅದು ಇದು ಅಂತಾನ ಕತೆ ಹೇಳ್ತಿರಲ್ಲ ಅಂತಾನ ನಾನೇ ಬೈದು ಬಂದೆ ನಮ್ಮೂರಾದ್ರೇನಂತೆ ನನ್ಗೆ ನನ್ನ ಆಜ್ಞೆನೇ ಮುಖ್ಯ ಅವಳಿಗೇನು ಬಿಡು ಬೇಜಾನ್ ಗಂಡ್ಗಳು ಬರ್ತವೆ ಇನ್ನು 4-5 ವರ್ಷ ದುಡ್ದು ಚೆನ್ನಾಗಿ ಮನೆಗಿನ ಕಟ್ಟಿ ಆಮೇಲೆ ಮದ್ವೆ ಆಗಿವಂತೆ ಸುಮ್ಮನಿರೇ ಆಶಾ ನಿಮ್ಮ ಅಮ್ಮ ಅಂತ ತಾರಾಡ್ತೈತೆ ಹಂಗೆ ಮದ್ವೆ ಮಾಡಕ್ಕೆ ಅಯ್ಯೋ ನಾನೇನ್ ತಾರಾಡ್ತಾ ಇಲ್ವೇ ಒಳ್ಳೆ ಹುಡುಗ ನಮ್ಮ ಆಶನ್ಗೂ ಸರಿಯಾಗಿ ಸೆಟ್ ಆಗ್ತಾನೆ ಅವನು ಚೆನ್ನಾಗಿ ಒಳ್ಳೆ ಕೆಲಸದಾಗಿದ್ದಾನೆ ಅದಕ್ಕೇನೆ ಮದ್ವೆ ಮಾಡೋಣ ಅಂತ ಯೋಚನೆ ಮಾಡಿದೆ ಅವರು ಹಿಂಗೆಲ್ಲನ ಮದ್ವೆಗೆ ಮುಂಚೆಲೇನೆ ಹಿಂಗೆಲ್ಲ ಮಾತಾಡ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ವಾ ಅವ್ಳು ಮದ್ವೆ ಮಾಡ್ಕೊಂಡು ಹೋಗಿರೋ ಮನೆ ಚೆನ್ನಾಗಿರಲ್ವಂತ ನಮ್ಮ ಆಶಾ ಮದ್ವೆ ಮಾಡ್ಕೊಂಡು ಹೋದ್ರೆ ಅತ್ತೆ ಏನೋ ಅವಳು ಕಾಲ್ಗುಣ ಆಗ್ ಬರಲ್ವಂತೆ ಶಾಸ್ತ್ರ ಕೇಳಿವಿ ಯಾರ ಮನೆ ಮದುವೆ ಮಾಡಿಕೊಂಡು ಹೋಗ್ತಾಳೋ ಅವಳು ಅವ್ರ ಮನೆಗೆ ಏನಾದ್ರೂ ಎಡವಟ್ಟಾಗ್ತಾವಂತೆ ಜಗಳಗಳಾಗ್ತಾವಂತೆ ಜಾಸ್ತಿನ ಅಂತನ ಶಾಸ್ತ್ರದಾಗ ಹೇಳಿರುವ ಅದಕ್ಕೇನೆ ಏನು ಬೇಡ ನಾವು ಬೇರೆ ಕಡೆ ನೋಡ್ತೀವಿ ಅಂತ ಹೇಳದ ಅಕ್ಕಯ್ಯ ನೋಡತ್ತೆ ಅವ್ರಾಗೆ ಅವ್ರು ಕೇಳ್ಕೊಂಬಂದು ಹಿಂಗೆಲ್ಲ ಹೇಳದೆ ಅಂತವ್ರು ನೀವು ಮುಂಚೆಲೇನೆ ಶಾಸ್ತ್ರ ಕೇಳ್ಕೊಂಡು ಆಮೇಲೆ ಬರಬೇಕು ಕಣಕ ಹಿಂಗೆಲ್ಲ ನಾ ಮದುವೆ ಆಗ ಹುಡುಗಿ ಬಗ್ಗೆ ಅಪಪ್ರಚಾರ ಮಾಡಬಾರ್ದು ಮುಂದೆ ಯಾರಾದ್ರೂ ಮದುವೆ ಆಗಾರ ಬಂದರು ಅವರು ಹಂಗೆ ಹೇಳಿದೆ ನಿನ್ನಂಗೆ ಒಂದ್ ಹೆಣ್ಣಿನ ಬಾಳು ನಿನ್ನಿಂದ ಹಾಳಾಗುತ್ತಲ್ಲ ಅಂತ ಹೇಳಿ ಸರಿಯಾಗಿ ಬೈದ್ ಬಂದೆ ನೋಡು ಹೌದಾ ನಾನಾಗ್ಬೇಕಾಗಿತ್ತು ಅವ ಅಮ್ಮನ ಸರಿಯಾಗಿ ಹೋಗುತ್ ಬರ್ತಿದ್ದೆ ನಮ್ಮನಿಗೆ ಯಾಕೆ ಬಂದಿದ್ದಮ್ಮ ನೀನು ನನ್ನ ಮಗಳನ್ನ ಕೇಳ್ಕೊಂಡು ಅಂತ ಇಂತವೇ ಮಾತಾಡೋದು ಕಾಲ್ಗುಣ ಆಗ್ ಬರಲ್ವಂತೆ ಕಾಲ್ಗುಣ ಆಗ್ ಬರ್ದಿದ್ದಳು ಇಲ್ಗಾನೆ ಯಾಕೆ ಕುಡಿಕೆ ಬಂದಿದ್ಲು ನಡಿ ನಾನು ಯಾವತ್ತಾದ್ರೂ ಒಂದ್ ದಿವಸ ಹೋಗ್ಬಿಟ್ಟು ಆ ಯಮ್ಮಗ್ ಸರಿಯಾಗಿ ಮಕ್ಕ ಹೋಗುದ್ ಬರೋಣ ನಾನು ಬರ್ತೀನಿ ನಡಿಯ ರಮ್ಯ ನಾಳೆಕ್ಕೆ ಹೋಗೋಣ ಅಲ್ಲ ನಾವೇನಾದ್ರೂ ಕರ್ತಿದ್ವಾ ಬಾರಮ್ಮ ನಮ್ಮ ಮನೆಗೆ ಎಣ್ಣೈತೆ ನೋಡ್ಕೊಂಡು ಹೋಗು ಅಂತಾನೆ ನೋಡ್ಕೊಂಡು ಹೋಗಕ್ ಬಂದವಳು ಅವಳೇನೆ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳೋಳು ಅವಳೇನೆ ಏನು ನಮ್ಮ ಹುಡುಗಿ ಏನಾಗೈತೆ ಕೈ ಚೆನ್ನಾಗಿಲ್ವೇ ಕಾಲ್ ಚೆನ್ನಾಗಿಲ್ವೇ ವಿದ್ಯೆ ಇಲ್ವೇ ಬುದ್ಧಿ ಇಲ್ವೇ ಸೌಂದರ್ಯ ಇಲ್ವೇ ಇಷ್ಟೆಲ್ಲ ಇರೋ ಹುಡುಗಿನ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತಂದ್ರೆ ನನಗಂತೂ ಸಿಟ್ಟು ಬರುತ್ತಪ್ಪ ಏನೋ ಗಂಡ ಎತ್ತಿದೀನಿ ಅಂತ ಹಿಂಗೆಲ್ಲ ಮಾತಾಡಬಾರ್ದು ಹೆಣ್ಣಿನ ಬಗ್ಗೆನ ಅಯ್ಯೋ ಅತ್ತೆ ನೀನ್ ಯಾಕೆ ಸುಮ್ಮನೆ ಹೋಗಿ ಇದ್ ಮಾಡ್ಕೊಂತೀಯ ಅವ್ರು ಸರಿ ಇಲ್ಲ ಅಯ್ಯ ಮುಂದಿಟ್ಟು ದುಡ್ಡಿನ ಆಸೆ ಹೇಳು ವರದಕ್ಷಿಣೆ ಗಿರ್ದಕ್ಷಿಣೆ ಏನು ಕೊಡಲ್ಲ ಅಂತ ಗೊತ್ತಾಗೈತಿ ನಾವು ಬಡವರು ಮನೇನು ಕೆಲಸಕ್ಕೆ ಸೇರವಳೆ ಏನು ದುಡ್ದಿಲ್ಲ ಅವ್ರ ಅಣ್ಣನು ಏನು ದೊಡ್ಡ ಕೆಲಸದಾಗಿಲ್ಲ ಹೊಲ ಮನೇನು ಅಷ್ಟೊಂದು ಏನು ಇಲ್ಲ ಯಾತು ವರದಕ್ಷಿಣೆ ಕೊಡಲ್ಲ ಅವರು ಕಾರು ಕೊಡಬೇಕು ಕೊಳಚೇನ್ ಕೊಡಬೇಕು ಉಂಗುರ ಕೊಡಬೇಕು ವಾಚು ಆಮೇಲೆ ಏನೇನೋ ಆಸೆ ಐತಿ ಅವ್ರದ್ದು ಅದನ್ನೆಲ್ಲನ ನಮ್ಮ ಹತ್ರ ಕೇಳಕ್ಕಾಗಲ್ವಲ್ಲ ವರದಕ್ಷಿಣೆ ಅಂತಾನ ಅದಕ್ಕೆ ಈ ತರ ಎಲ್ಲ ನಾಟಕ ಮಾಡ್ಯವಳ ಅಯ್ಯಮ್ಮ ರಂಗಮ್ಮ ಬಿಡು ನೀನ್ ಯಾಕೆ ಸುಮ್ಮನೆ ಹೋಗಿ ಇದ್ ಮಾಡ್ಕೊಂತ ನಾನೇ ಸರಿಯಾಗಿ ಮಕ್ಕಳು ಬಂದಿದ್ದೀನಿ ಇನ್ನೆಂದು ಹಿಂಗೆಲ್ಲ ನಾ ಇನ್ನೊಬ್ರ ಮನೆಗೆ ಹೋಗಿ ಹಿಂಗ ಅಪಪ್ರಚಾರ ಮಾಡ್ಬೇಡ ಅಂತಾನ ಹೌದೇನು ನಾನಾಗ್ಬೇಕಾಗಿತ್ತು ಏನು ಇಲ್ಲ ಇನ್ನೊಂದ್ಸಲ ಯಾರ ಮನೆಗೂ ಅಯ್ಯಮ್ಮ ಏನು ಕೇಳಕ್ಕೆ ಹೋಗ್ಬಾರ್ದಾಗಿತ್ತು ಹಂಗ ಹೋಗುದ್ ಬರ್ತಿದ್ದೆ ಓ ನಾನು ಹಂಗೆ ಹೋಗುದ್ ಬಂದಿದ್ದೀನಿ ಬಿಡತ್ತೆ ಆಶಾ ನಡಿ ಆಶಾ ನಿನಗೇನ್ ಕಮ್ಮಿ ಆಗೈತೆ ಅಮ್ಮ ಬಿಡಮ್ಮ ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಬಾ ನನ್ಗನ್ಸು ಸುಸ್ತಾಗೈತಿ ಒಂದಿಷ್ಟು ಬ್ಯಾಗಲ್ಲಿ ಇಕ್ಕಿ ಮಕ್ಕ ತೊಳ್ಕೊಂಡು ಒಂದಿಷ್ಟು ಊಟ ಮಾಡ್ಬೇಕು ಅಮ್ಮ ನಾನಿಲ್ಲೇ ಹೊರಗಡೆ ಹೋಗ್ಬತ್ತೀನಿ ಆಯ್ತು ಹೋಗಮ್ಮ ಹೋಗಿ ಬೇಗ ಬಾ ನೋಡ್ದೇನು ಅಯ್ಯಮ್ಮಗೆ ಎಷ್ಟು ದಿಮಾಕು ನಮ್ಮ ಆಶಾ ಮದ್ವೆ ಮಾಡ್ಕೊಂಡು ಹೋಗಿರೋ ಮನೆ ಚೆನ್ನಾಗಿರಲ್ವಂತೆ ಜಗಳ ಆಗ್ತೈತಂತೆ ನೆಮ್ಮದಿರಲ್ಲಂತೆ ಹಂಗೆ ಹಿಂಗೆ ಅಂತ ಶಾಸ್ತ್ರದಾರ ಹೇಳಿರು ಅಂತ ಹೇಳ್ತಾಳೆ ಅಯ್ಯಮ್ಮಗೆ ವರದಕ್ಷಿಣೆ ಬೇಕೇನೋ ಕಾರ್ಗಿರ್ ಬೇಕೇನೋ ವರದಕ್ಷಿಣೆ ಆಗಿ ಅದಕ್ಕೆ ನಮ್ಮ ಮನೆ ನೋಡ್ಬಿಟ್ಟು ಎಲ್ಲ ಹಂಗೆ ಹೋಗಿದ್ದಾಳೆ ಹೊಸ ಮನೆ ಅನ್ಕೊಂಡು ಬಂದಿದ್ಲೋ ಏನೋ ಅಯ್ಯೋ ಹೋಗ್ಲಿ ಬಿಡಮ್ಮ ಬಿಟ್ಟಾಕ್ ಸುಮ್ಮನಾಗು ಬೇರೆ ಕಡೆ ಎಲ್ಲಾದ್ರೂ ನೋಡೋಕ್ಕಾಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ